ಇವತ್ತು ನಾವು ಕೂಡ ನಾವು ಇದ್ರ ಬಗ್ಗೆ ಹೋರಾಟವನ್ನು ಮಾಡಿದ್ವಿ. ಏನೋ ಒಂದು ಕಾಲು ತೋಡಿದ ಪ್ರಕರಣದಲ್ಲಿ ಇವತ್ತೇನು ಬಂದಿದೆ, ಪೊಲೀಸ್ನವರು ಮತ್ತು ಆ ಸಂಸ್ಥೆ ಇವತ್ತು ಕಾರಣ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇವತ್ತು ಪೊಲೀಸ್ನವರೇನು ನೀವು ವಿಧಾನಸೌಧದ ಮುಂದೆ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಅಂತ ಪೊಲೀಸ್ನವ್ರು ಏನು ಹೇಳಿಲ್ಲ, ಪೊಲೀಸರು ಎಗನೆಸ್ಟ್ ಮಾಡಿದರು. ಅದು ಲೋಕಲ್ DCPನವರು ಕಾರ್ಯಕ್ರಮ ವಿಧಾನಸೌಧ ಮುಂದೆ ಮಾಡಲೇಬೇಡಿ ಅಂತ ಒಂದು ಲೆಟ್ರನ್ನು ಕೊಟ್ಟಿದ್ರು. ಇನ್ನೆಲ್ಲವನ್ನೂ ಮಾನ್ಯ ಮುಖ್ಯಮಂತ್ರಿಗಳು ಉಲ್ಲಂಘನೆಯನ್ನು ಮಾಡಿ ಅವರ ಸ್ವಾರ್ಥಕ್ಕೋಸ್ಕರ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಫೋಟೋಶೂಟ್ ಮಾಡೋದಕ್ಕೆ ವಿಧಾನಸೌಧದ ಮುಂದೆ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ರು. ಇವಾಗಿ ಸನ್ಮಾನ್ಯ DK ಶಿವಕುಮಾರ್ ಅವರು ರಿಸೀವ್ ಮಾಡ್ಕೊಂಬಂದರು. ಅವ್ರೇನು ಪೊಲೀಸರು ಹೇಳಿಲ್ಲ. ಇವತ್ತು ಯಾವುದು ಕ್ರೀಡಾಂಗಣದಲ್ಲಿ ಅಷ್ಟು ಗೇಟನ್ನು ಕ್ಲೋಸ್ ಮಾಡಿ 2 ಗೇಟನ್ನು ಬಿಟ್ಟು ಈ ಕಾರ್ಯಕ್ರಮದ ನೀವು ಅಲ್ಲೋಗಿ ಅಂದ್ಬಿಟ್ಟು ಅವತ್ತು 4 ಗಂಟೆ 40 ನಿಮಿಷಕ್ಕೆ ಮೊದಲನೇ ಸಾವಾಯಿತು. ಮೊದಲೇ ಡೆತ್ ಆಗಿದ್ದು 4:40, ಕಾರ್ಯಕ್ರಮ ಆಗಿದ್ದು 6 o'clock ಕಾರ್ಯಕ್ರಮ, 3:40 ಕಾರ್ಯಕ್ರಮ ಆಗಿದ್ದು 4 ಗಂಟೆ. DK ಶಿವಕುಮಾರ್ ಅವರು ಕಪ್ಗೆ ಮುತ್ತು ಕೊಡಬೇಕಾದ್ರೆ 4 ಸಾವಾಗಿತ್ತು, 5 ಸಾವಾಗಿತ್ತು. ಹೆಣಗಳ ಮಧ್ಯೆ ರಾಜಕೀಯ ಮಾಡೋದು ಕಾಂಗ್ರೆಸ್ನವರು. ಹೆಣಗಳ ಮಧ್ಯೆ ನಮಗೆ ಹೇಳ್ತಾರೆ ಹೆಣಗಳ ಮಧ್ಯೆ ರಾಜಕೀಯ ಮಾಡ್ತಾರೆ ಅಂತಂದರೆ ಅದು ಕಾಂಗ್ರೆಸ್ ಅವರು. ಇವತ್ತೇನು ವರದಿ ಆಗಿದೆ ಅದು ತೃಪ್ತಿಯಾಗಿಲ್ಲ. ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನೇರ ಕಾರಣ, ದಯಮಾಡಿ ರಾಜೀನಾಮೆ ಕೊಡಬೇಕು ಅಂತ ಅವತ್ತು ನಾವು ಹೇಳ್ತಾ ಇದ್ದೀವಿ, ಇವತ್ತು ನಾವು ಹೇಳ್ತೀವಿ. ಸರ್, ಈಗ RCB ಆ್ಯಂಡ್ ಪೊಲೀಸ್ ಇವತ್ತು ವಿಧಾನಸೌಧ ಮುಂದೆ ಏನಾದ್ರು ಕಾರ್ಯಕ್ರಮ ಮಾಡಿ ಅಂತ RCB ಹೇಳಿದ? RCB ಹೇಳಿದ ಕಾರ್ಯಕ್ರಮ ಮಾಡಿ ಅಂತ. ಇವರು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಫೋಟೋಶೂಟ್ ಮಾಡ್ಕೊಳ್ಳೋದಕ್ಕೆ ನಾವೇ ಮಾಡಿಸ್ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ವಿಧಾನಸೌಧ ಮುಂದೆ ಮಾಡೋದಕ್ಕೆ RCB ಹೇಳಿಲ್ಲ, ಪೊಲೀಸ್ನವ್ರು ಹೇಳಿಲ್ಲ. ಅಲ್ಲಿ ಪೊಲೀಸ್ DCP ಅವರು ಬೇಡ ಅಂತ ಹೇಳಿದ್ದಾರೆ. ಇದೆಲ್ಲ ಟೋಟ್ಲು ಈ ಕಾರ್ಯಕ್ರಮಕ್ಕೆ ಏನೇನು ಲಾಸ್ ಆಗಿದೆ, ಎಷ್ಟು ಜನಕ್ಕೆ ಇವತ್ತು ಸಾವುಗಳಾಗಿದೆ, ನಷ್ಟಗಳಾಗಿದೆ, ಎಲ್ಲವೂ ಹೊಣೆಗಾರಿಕೆ ಇವತ್ತು ಕಾಂಗ್ರೆಸ್ನ ಹೊಣೆಗಾರಿಕೆ. ಇವತ್ತು ನಾವು ಕೂಡ ಇದ್ರ ಬಗ್ಗೆ ಹೋರಾಟವನ್ನು ಮಾಡಿದ್ವಿ. ಏನೋ ಒಂದು ಕಾಲು ತೋಡಿದ ಪ್ರಕರಣದಲ್ಲಿ ಇವತ್ತೇನು ಬಂದಿದೆ, ಪೊಲೀಸ್ನವರು ಮತ್ತು ಆ ಸಂಸ್ಥೆ ಇವತ್ತು ಕಾರಣ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇವತ್ತು ಪೊಲೀಸ್ನವರೇನು ನೀವು ವಿಧಾನಸೌಧದ ಮುಂದೆ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಅಂತ ಪೊಲೀಸ್ನವ್ರು ಏನು ಹೇಳಿಲ್ಲ, ಪೊಲೀಸರು ಎಗನೆಸ್ಟ್ ಮಾಡಿದರು. ಅದು ಲೋಕಲ್ DCPನವರು ಕಾರ್ಯಕ್ರಮ ವಿಧಾನಸೌಧ ಮುಂದೆ ಮಾಡಲೇಬೇಡಿ ಅಂತ ಒಂದು ಲೆಟ್ರನ್ನು ಕೊಟ್ಟಿದ್ರು. ಇನ್ನೆಲ್ಲವನ್ನೂ ಮಾನ್ಯ ಮುಖ್ಯಮಂತ್ರಿಗಳು ಉಲ್ಲಂಘನೆಯನ್ನು ಮಾಡಿ ಅವರ ಸ್ವಾರ್ಥಕ್ಕೋಸ್ಕರ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಫೋಟೋಶೂಟ್ ಮಾಡೋದಕ್ಕೆ ವಿಧಾನಸೌಧದ ಮುಂದೆ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ರು. ಇವಾಗಿ ಸನ್ಮಾನ್ಯ DK ಶಿವಕುಮಾರ್ ಅವರು ರಿಸೀವ್ ಮಾಡ್ಕೊಂಬಂದರು. ಅವ್ರೇನು ಪೊಲೀಸರು ಹೇಳಿಲ್ಲ. ಇವತ್ತು ಯಾವುದು ಕ್ರೀಡಾಂಗಣದಲ್ಲಿ ಅಷ್ಟು ಗೇಟನ್ನು ಕ್ಲೋಸ್ ಮಾಡಿ 2 ಗೇಟನ್ನು ಬಿಟ್ಟು ಈ ಕಾರ್ಯಕ್ರಮದ ನೀವು ಅಲ್ಲೋಗಿ ಅಂದ್ಬಿಟ್ಟು ಅವತ್ತು 4 ಗಂಟೆ 40 ನಿಮಿಷಕ್ಕೆ ಮೊದಲನೇ ಸಾವಾಯಿತು. ಮೊದಲೇ ಡೆತ್ ಆಗಿದ್ದು 4:40, ಕಾರ್ಯಕ್ರಮ ಆಗಿದ್ದು 6 o'clock ಕಾರ್ಯಕ್ರಮ, 3:40 ಕಾರ್ಯಕ್ರಮ ಆಗಿದ್ದು 4 ಗಂಟೆ. DK ಶಿವಕುಮಾರ್ ಅವರು ಕಪ್ಗೆ ಮುತ್ತು ಕೊಡಬೇಕಾದ್ರೆ 4 ಸಾವಾಗಿತ್ತು, 5 ಸಾವಾಗಿತ್ತು. ಹೆಣಗಳ ಮಧ್ಯೆ ರಾಜಕೀಯ ಮಾಡೋದು ಕಾಂಗ್ರೆಸ್ನವರು. ಹೆಣಗಳ ಮಧ್ಯೆ ನಮಗೆ ಹೇಳ್ತಾರೆ ಹೆಣಗಳ ಮಧ್ಯೆ ರಾಜಕೀಯ ಮಾಡ್ತಾರೆ ಅಂತಂದರೆ ಅದು ಕಾಂಗ್ರೆಸ್ ಅವರು. ಇವತ್ತೇನು ವರದಿ ಆಗಿದೆ ಅದು ತೃಪ್ತಿಯಾಗಿಲ್ಲ. ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನೇರ ಕಾರಣ, ದಯಮಾಡಿ ರಾಜೀನಾಮೆ ಕೊಡಬೇಕು ಅಂತ ಅವತ್ತು ನಾವು ಹೇಳ್ತಾ ಇದ್ದೀವಿ, ಇವತ್ತು ನಾವು ಹೇಳ್ತೀವಿ. ಸರ್, ಈಗ RCB ಆ್ಯಂಡ್ ಪೊಲೀಸ್ ಇವತ್ತು ವಿಧಾನಸೌಧ ಮುಂದೆ ಏನಾದ್ರು ಕಾರ್ಯಕ್ರಮ ಮಾಡಿ ಅಂತ RCB ಹೇಳಿದ? RCB ಹೇಳಿಲ್ಲ ಕಾರ್ಯಕ್ರಮ ಮಾಡಿ ಅಂತ. ಇವರು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಫೋಟೋಶೂಟ್ ಮಾಡ್ಕೊಳ್ಳೋದಕ್ಕೆ ನಾವೇ ಮಾಡಿಸ್ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ವಿಧಾನಸೌಧ ಮುಂದೆ ಮಾಡೋದಕ್ಕೆ RCB ಹೇಳಿಲ್ಲ, ಪೊಲೀಸ್ನವ್ರು ಹೇಳಿಲ್ಲ. ಅಲ್ಲಿ ಪೊಲೀಸ್ DCP ಅವರು ಬೇಡ ಅಂತ ಹೇಳಿದ್ದಾರೆ. ಇದೆಲ್ಲ ಟೋಟ್ಲು ಈ ಕಾರ್ಯಕ್ರಮಕ್ಕೆ ಏನೇನು ಲಾಸ್ ಆಗಿದೆ, ಎಷ್ಟು ಜನಕ್ಕೆ ಇವತ್ತು ಸಾವುಗಳಾಗಿದೆ, ನಷ್ಟಗಳಾಗಿದೆ, ಎಲ್ಲವೂ ಹೊಣೆಗಾರಿಕೆ ಇವತ್ತು ಕಾಂಗ್ರೆಸ್ನ ಹೊಣೆಗಾರಿಕೆ. ಇವತ್ತು ನಾವು ಕೂಡ ಇದ್ರ ಬಗ್ಗೆ ಹೋರಾಟವನ್ನು ಮಾಡಿದ್ವಿ. ಏನೋ ಒಂದು ಕಾಲು ತೋಡಿದ ಪ್ರಕರಣದಲ್ಲಿ ಇವತ್ತೇನು ಬಂದಿದೆ, ಪೊಲೀಸ್ನವರು ಮತ್ತು ಆ ಸಂಸ್ಥೆ ಇವತ್ತು ಕಾರಣ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇವತ್ತು ಪೊಲೀಸ್ನವರೇನು ನೀವು ವಿಧಾನಸೌಧದ ಮುಂದೆ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಅಂತ ಪೊಲೀಸ್ನವ್ರು ಏನು ಹೇಳಿಲ್ಲ, ಪೊಲೀಸರು ಎಗನೆಸ್ಟ್ ಮಾಡಿದರು. ಅದು ಲೋಕಲ್ DCPನವರು ಕಾರ್ಯಕ್ರಮ ವಿಧಾನಸೌಧ ಮುಂದೆ ಮಾಡಲೇಬೇಡಿ ಅಂತ ಒಂದು ಲೆಟ್ರನ್ನು ಕೊಟ್ಟಿದ್ರು. ಇನ್ನೆಲ್ಲವನ್ನೂ ಮಾನ್ಯ ಮುಖ್ಯಮಂತ್ರಿಗಳು ಉಲ್ಲಂಘನೆಯನ್ನು ಮಾಡಿ
ಅವರ ಸ್ವಾರ್ಥಕ್ಕೋಸ್ಕರ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಫೋಟೋ ಶೂಟ್ ಮಾಡೋದಕ್ಕೆ ವಿಧಾನಸೌಧದ ಮುಂದೆ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ರು. ಇವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಿಸೀವ್ ಮಾಡ್ಕೊಂಬಂದರು. ಅವ್ರೇನು ಪೊಲೀಸರು ಹೇಳಿಲ್ಲ. ಇವತ್ತು ಯಾವುದು ಕ್ರೀಡಾಂಗಣದಲ್ಲಿ ಅಷ್ಟು ಗೇಟನ್ನು ಕ್ಲೋಸ್ ಮಾಡಿ ಎರಡೇ ಗೇಟನ್ನು ಬಿಟ್ಟು ಈ ಕಾರ್ಯಕ್ರಮದ ನೀವು ಅಲ್ಲೋಗಿ ಅಂದ್ಬಿಟ್ಟು ಅವತ್ತು 4 ಗಂಟೆ 40 ನಿಮಿಷಕ್ಕೆ ಮೊದಲನೇ ಸಾವಾಯಿತು. ಮೊದಲೇ ಡೆತ್ ಆಗಿದ್ದು 4:40, ಕಾರ್ಯಕ್ರಮ ಆಗಿದ್ದು 6 o'clock ಕಾರ್ಯಕ್ರಮ, 3:40 ಕಾರ್ಯಕ್ರಮ ಆಗಿದ್ದು 4 ಗಂಟೆ. ಡಿ ಕೆ ಶಿವಕುಮಾರ್ ಅವರು ಕಪ್ಗೆ ಮುತ್ತು ಕೊಡಬೇಕಾದ್ರೆ 4 ಸಾವಾಗಿತ್ತು, 5 ಸಾವಾಗಿತ್ತು. ಹೆಣಗಳ ಮಧ್ಯೆ ರಾಜಕೀಯ ಮಾಡೋದು ಕಾಂಗ್ರೆಸ್ನವರು. ಹೆಣಗಳ ಮಧ್ಯೆ ನಮಗೆ ಹೇಳ್ತಾರೆ ಹೆಣಗಳ ಮಧ್ಯೆ ರಾಜಕೀಯ ಮಾಡ್ತಾರೆ ಅಂತಂದರೆ ಅದು ಕಾಂಗ್ರೆಸ್ ಅವರು. ಇವತ್ತೇನು ವರದಿ ಆಗಿದೆ ಅದು ತೃಪ್ತಿಯಾಗಿಲ್ಲ. ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನೇರ ಕಾರಣ ದಯಮಾಡಿ ರಾಜೀನಾಮೆ ಕೊಡಬೇಕು ಅಂತ ಅವತ್ತು ನಾವು ಹೇಳ್ತಾ ಇದ್ದೀವಿ, ಇವತ್ತು ನಾವು ಹೇಳ್ತೀವಿ. ಸರ್, ಈಗ RCB ಆ್ಯಂಡ್ ಪೊಲೀಸ್ ಇವತ್ತು ವಿಧಾನಸೌಧ ಮುಂದೆ ಏನಾದ್ರು ಕಾರ್ಯಕ್ರಮ ಮಾಡಿ ಅಂತ RCB ಹೇಳಿದ? RCB ಹೇಳಿಲ್ಲ ಕಾರ್ಯಕ್ರಮ ಮಾಡಿ ಅಂತ. ಇವರು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಫೋಟೋ ಶೂಟ್ ಮಾಡ್ಕೊಳ್ಳೋದಕ್ಕೆ ನಾವೇ ಮಾಡಿಸ್ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಮಾಡಿ ವಿಧಾನಸೌಧ ಮುಂದೆ ಮಾಡೋದಕ್ಕೆ RCB ಹೇಳಿಲ್ಲ, ಪೊಲೀಸ್ನವ್ರು ಹೇಳಿಲ್ಲ. ಅಲ್ಲಿ ಪೊಲೀಸ್ DCP ಅವರು ಬೇಡ ಅಂತ ಹೇಳಿದ್ದಾರೆ. ಇದೆಲ್ಲ ಟೋಟ್ಲು ಈ ಕಾರ್ಯಕ್ರಮಕ್ಕೆ ಏನೇನು ಲಾಸ್ ಆಗಿದೆ, ಎಷ್ಟು ಜನಕ್ಕೆ ಇವತ್ತು ಸಾವುಗಳಾಗಿದೆ, ನಷ್ಟಗಳಾಗಿದೆ, ಎಲ್ಲವೂ ಹೊಣೆಗಾರಿಕೆ ಇವತ್ತು ಕಾಂಗ್ರೆಸ್ನ ಹೊಣೆಗಾರಿಕೆ. ಇವತ್ತು ನಾವು ಇದ್ರ ಬಗ್ಗೆ ಹೋರಾಟವನ್ನು ಮಾಡಿದ್ವಿ. ಏನೋ ಒಂದು ಕಾಲ್ತುಳಿದ ಪ್ರಕರಣದಲ್ಲಿ ಇವತ್ತೇನು ಬಂದಿದೆ, ಪೊಲೀಸ್ನವರು ಮತ್ತು ಆ ಸಂಸ್ಥೆ ಇವತ್ತು ಕಾರಣ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇವತ್ತು ಪೊಲೀಸ್ನವರೇನು ನೀವು ವಿಧಾನಸೌಧ ಮುಂದೆ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಅಂತ ಪೊಲೀಸ್ನವ್ರು ಏನು ಹೇಳಿಲ್ಲ, ಪೊಲೀಸರು ಎಗನೆಸ್ಟ್ ಮಾಡಿದರು. ಅದು ಲೋಕಲ್ DCPನವರು ಕಾರ್ಯಕ್ರಮ ವಿಧಾನಸೌಧ ಮುಂದೆ ಮಾಡಲೇಬೇಡಿ ಅಂತ ಒಂದು ಲೆಟ್ರನ್ನು ಕೊಟ್ಟಿದ್ರು. ಇನ್ನೆಲ್ಲವನ್ನೂ ಮಾನ್ಯ ಮುಖ್ಯಮಂತ್ರಿಗಳು ಉಲ್ಲಂಘನೆಯನ್ನು ಮಾಡಿ ಅವರ ಸ್ವಾರ್ಥಕ್ಕೋಸ್ಕರ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಫೋಟೋ ಶೂಟ್ ಮಾಡೋದಕ್ಕೆ ವಿಧಾನಸೌಧದ ಮುಂದೆ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ರು. ಇವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಿಸೀವ್ ಮಾಡ್ಕೊಂಬಂದರು. ಅವ್ರೇನು ಪೊಲೀಸರು ಹೇಳಿಲ್ಲ. ಇವತ್ತು ಯಾವುದು ಕ್ರೀಡಾಂಗಣದಲ್ಲಿ ಅಷ್ಟು ಗೇಟನ್ನು ಕ್ಲೋಸ್ ಮಾಡಿ ಎರಡೇ ಗೇಟನ್ನು ಬಿಟ್ಟು ಈ ಕಾರ್ಯಕ್ರಮದ ನೀವು ಅಲ್ಲೋಗಿ ಅಂದ್ಬಿಟ್ಟು ಅವತ್ತು 4 ಗಂಟೆ 40 ನಿಮಿಷಕ್ಕೆ ಮೊದಲನೇ ಸಾವಾಯಿತು. ಮೊದಲೇ ಡೆತ್ ಆಗಿದ್ದು 4:40, ಕಾರ್ಯಕ್ರಮ ಆಗಿದ್ದು 6 o'clock ಕಾರ್ಯಕ್ರಮ, 3:40 ಕಾರ್ಯಕ್ರಮ ಆಗಿದ್ದು 4 ಗಂಟೆ. ಡಿ ಕೆ ಶಿವಕುಮಾರ್ ಅವರು ಕಪ್ಗೆ ಮುತ್ತು ಕೊಡಬೇಕಾದ್ರೆ 4 ಸಾವಾಗಿತ್ತು, 5 ಸಾವಾಗಿತ್ತು. ಹೆಣಗಳ ಮಧ್ಯೆ ರಾಜಕೀಯ ಮಾಡೋದು ಕಾಂಗ್ರೆಸ್ನವರು. ಹೆಣಗಳ ಮಧ್ಯೆ ನಮಗೆ ಹೇಳ್ತಾರೆ ಹೆಣಗಳ ಮಧ್ಯೆ ರಾಜಕೀಯ ಮಾಡ್ತಾರೆ ಅಂತಂದರೆ ಅದು ಕಾಂಗ್ರೆಸ್ ಅವರು. ಇವತ್ತೇನು ವರದಿ ಆಗಿದೆ ಅದು ತೃಪ್ತಿಯಾಗಿಲ್ಲ. ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನೇರ ಕಾರಣ ದಯಮಾಡಿ ರಾಜೀನಾಮೆ ಕೊಡಬೇಕು ಅಂತ ಅವತ್ತು ನಾವು ಹೇಳ್ತಾ ಇದ್ದೀವಿ, ಇವತ್ತು ನಾವು ಹೇಳ್ತೀವಿ. ಸರ್, ಈಗ RCB ಆ್ಯಂಡ್ ಪೊಲೀಸ್ ಇವತ್ತು ವಿಧಾನಸೌಧ ಮುಂದೆ ಏನಾದ್ರು ಕಾರ್ಯಕ್ರಮ ಮಾಡಿ ಅಂತ RCB ಹೇಳಿದ? RCB ಹೇಳಿಲ್ಲ ಕಾರ್ಯಕ್ರಮ ಮಾಡಿ ಅಂತ. ಇವರು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಫೋಟೋ ಶೂಟ್ ಮಾಡ್ಕೊಳ್ಳೋದಕ್ಕೆ ನಾವೇ ಮಾಡಿಸ್ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಮಾಡಿ ವಿಧಾನಸೌಧ ಮುಂದೆ ಮಾಡೋದಕ್ಕೆ RCB ಹೇಳಿಲ್ಲ, ಪೊಲೀಸ್ನವ್ರು ಹೇಳಿಲ್ಲ. ಅಲ್ಲಿ ಪೊಲೀಸ್ DCP ಅವರು ಬೇಡ ಅಂತ ಹೇಳಿದ್ದಾರೆ. ಇದೆಲ್ಲ ಟೋಟ್ಲು ಈ ಕಾರ್ಯಕ್ರಮಕ್ಕೆ ಏನೇನು ಲಾಸ್ ಆಗಿದೆ, ಎಷ್ಟು ಜನಕ್ಕೆ ಇವತ್ತು ಸಾವುಗಳಾಗಿದೆ, ನಷ್ಟಗಳಾಗಿದೆ, ಎಲ್ಲವೂ ಹೊಣೆಗಾರಿಕೆ ಇವತ್ತು ಕಾಂಗ್ರೆಸ್ನ ಹೊಣೆಗಾರಿಕೆ.